ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನು ನಿನ್ನೆ ವಿಡಿಯೋನಲ್ಲಿ ನಾನು ನಿಮಗೆ ಸ್ಟೋನ್ ಚೈನು ಮತ್ತು ಬಾಲ್ ಚೈನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಟ್ಟಿದ್ನಲ್ವ. ನಾನು ನಿನ್ನೆ ವಿಡಿಯೋನಲ್ಲೇ ಹೇಳಿದ್ದೆ ಇವತ್ತು ನಾನು ಡಿಸೈನ್ನ ಕಂಟಿನ್ಯೂ ಮಾಡ್ತೀನಿ ಅಂತ. ಹಂಗಾಗಿ ಇವತ್ತು ನಾನು ನಿಮಗೆ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಸೀರೆನೂ ಬಂದು ಸಿಲ್ವರ್ ಕಲರ್, ಬಾರ್ಡ್ರ್ ಬಂದು ಸಿಲ್ವರ್ ಕಲರ್. ಹಂಗಾಗಿ ನಾನು ಜರಿದಾರನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಲೀಫ್ನ ಮಾಡ್ಕೊತಾ ಇದ್ದೀನಿ. ಈ ಲೀಫ್ ಇದ್ರ ಸೆಂಟ್ರಿಗೆ ನಾನು ಇನ್ನೊಂದು ಡಿಸೈನ್ನ ಮಾಡ್ತೀನಿ. ಹಂಗಾಗಿ ನಿಮಗೆ ಯಾವ ಥರ ಫ್ರೇಮು ಕಂಫರ್ಟಬಲ್ ಆಗುತ್ತೆ ಆ ಥರ ನೀವು ಫ್ರೇಮ್ನ ತಿರುಗಿಸ್ಕೊಂಡು ನೀವು ಈ ಥರ ಲೀಫ್ನ ಮಾಡ್ಕೋಬೋದು. ಕೆಲವೊಬ್ಬರು ಫ್ರೇಮ್ನ ತಿರುಗಿಸ್ತಾನೆ ಈ ಡಿಸೈನ್ನ ಮಾಡ್ತಾರೆ. ಬಟ್ ನಾನು ಫ್ರೇಮ್ನ ತಿರುಗಿಸೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗಿದೆ ಕಂಫರ್ಟಬಲ್ ಆಗಿರುತ್ತೆ. ಹಾಗಾಗಿ ಕೆಲವೊಬ್ಬರು ಸೆಂಟರ್ನ ಇಟ್ಕೊಂಡು ಆ ಸೈಡ್ ಈ ಸೈಡ್ ಎರಡನ್ನೂ ಮಾಡ್ಕೊತಾರೆ. ಬಟ್ ನನಗೆ ಫಿನಿಶಿಂಗ್ ಈ ಥರ ಚೆನ್ನಾಗಿ ಬರುತ್ತೆ. ಹಂಗಾಗಿ ನಾನು ಈ ಥರ ಲೀಫ್ ಡಿಸೈನ್ನ ಮಾಡ್ಕೋತಾ ಇದ್ದೀನಿ. ಇವಾಗ ನೀವೇ ನೋಡ್ತಾ ಇದ್ದೀರಲ್ಲ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಆಲ್ಮೋಸ್ಟ್ ನಾನು ಎಲ್ಲ ಡಿಸೈನ್ ಹಾಕೋಕ್ಕೂ ಟ್ರೈನ ಮಾಡ್ತಾಯಿದ್ದೀನಿ ವರ್ಕಲ್ಲಿ. ನನಗೆ ಯಾವ ಕಸ್ಟಮರ್ ಯಾವ ಡಿಸೈನ್ ಹೇಳಿರ್ತಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಅದನ್ನೇ ಆವಾಗಲೇ ನಾನು ನಿಮಗೆ ವೀಡಿಯೋಗಳ್ನೂ ಕೂಡ ಮಾಡಿಕೊಂಡು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ನನ್ನ ಟೈಮ್ ಇಲ್ಲ ಅಂದ್ರೂ ಕೂಡ ನಾನು ನಿಮಗೋಸ್ಕರ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಿ. ಬಟ್ ಮಾಡ್ಕೊಂಡಿದ್ದೀನಿ, ಚಾಲೆಂಜನ್ನು ತೊಗೊಂಡಿದ್ದೀನಲ್ವ. ಹಂಗಾಗಿ ಹಾಕಲೇಬೇಕಲ್ವ. ಇವಾಗ ನೋಡಿ ಟೈಮ್ ಆಲ್ರೆಡಿ ಎಷ್ಟು ಹೊತ್ತಾಗಿದೆ, 10 ಗಂಟೆ ಆಗಿದೆ. ಹಂಗಾಗಿ ಇವಾಗ ಎಡಿಟ್ನ ಮಾಡ್ತಾಯಿದ್ದೀನಿ. ಇದು ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ನಾನು ಮಲಗಿ ಮತ್ತು ನಾನಿನ್ನೂ 6ಗೆ ಎದ್ದೇಳಬೇಕು. ನಾನು ಮಕ್ಕಳ ಸ್ಕೂಲಿಗೆಲ್ಲ ಕಳ್ಸೋಕ್ಕೆ ಅವ್ರದ್ದು 8:20ಗೆ ಬಸ್ ಬರುತ್ತೆ. ಅಷ್ಟರೊಳಗೆ ನಾನು ತಿಂಡಿ ಅವ್ರನ್ನ ರೆಡಿ ಮಾಡೋದು ಪ್ರತಿಯೊಂದು ನಾನು ಮಾಡಬೇಕಾಗಿರುತ್ತೆ. ಮತ್ತು ಅದೆಲ್ಲ ಕೆಲಸ ಮುಗಿಸಿ ನಾನು ನನ್ನ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಹೋಗೋಷ್ಟರೊಳಗೆ ಒಂದು 10:30 ಆಗುತ್ತೆ. ಅಂಗಡಿಗೆ ಹೋಗಿ ಆಮೇಲೆ ಅಲ್ಲಿ ಕೆಲಸನ ನೋಡ್ಕೋಬೇಕು. ಅಲ್ಲೂ ಅಂಗಡಿ ಕ್ಲೀನ್ ಮಾಡಬೇಕು ಮತ್ತು ಕಟ್ಟಿಂಗು ಅಥವಾ ವರ್ಕ ಯಾವುದು ಅಂತ ನೋಡಿ ವರ್ಕಿಗೆ ಪ್ರಿಪೇರ್ ಆಗಬೇಕು. ಆ ಥರ ಹಿಂಗಿರುತ್ತೆ ಟೈಮು. ನಿಮಗೆ ಗೊತ್ತಿರುತ್ತಲ್ವ. ನಾನು ಮುಂಚೆನೇ ಹೇಳಿರ್ತಾರೆ, ನಾನು ಯಾರನ್ನು ಇನ್ನೂ ಎಲ್ಪಿಗೆ ಇಟ್ಕೊಂಡಿಲ್ಲ. ಎಲ್ಲ ಕೆಲಸನೂ ನಾನೇ ಮಾಡ್ಕೋತಾ ಇರೋದ್ರಿಂದ. ಅಂದರೆ ಎಲ್ಲರನ್ನೂ ಕರ್ಕೊಬಂದು ಅಂಗಡಿಲಿ ಕೂರಿಸ್ಕೊಳಕ್ಕಾಗಲ್ಲ ಅಲ್ವ ಫ್ರೆಂಡ್ಸ್. ಯಾರು ನಮಗೆ ನಂಬಿಕೆ ಅನ್ನೋರು ಇರಬೇಕು. ಆವಾಗ ಅವ್ರನ್ನ ಕರೆಕ್ಟಾಗಿ ಅಂಗಡಿಗೆ ಇವಾಗ ಏನೇ ಒಂದು ನಾವು ಟೈಲರಿಂಗ್ ಹೇಳ್ಕೊಡೋದಾಗಲಿ ಮತ್ತೊಂದಾಗಲಿ ಯಾವುದಾದ್ರು ಒಂದು ನಂಬಿಕೆ ಇದ್ರೇ ಅವ್ರನ್ನ ಇವತ್ತು ನಾನೇ ಒಂದು ಏನಾದ್ರು ಮೆಟೀರಿಯಲ್ ತರೋಕೆ ಹೋಗಬೇಕಾಗುತ್ತೆ. ಆವಾಗ ಅವ್ರನ್ನ ಇವ್ರು ಅಂಗಡೀಲಿ ಇರ್ತಾರೆ, ನಾನು ಆರಾಮಾಗಿ ಹೋಗಿ ಬರ್ಬೋದು ಅನ್ನೋಷ್ಟು ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಹಂಗಾಗಿ ನಂಬಿಕಸ್ಥರು ಬಂದರೆ ಖಂಡಿತವಾಗ್ಲೂ ನಾನು ಎಲ್ಪಿಗೆ ಇಟ್ಕೋತೀನಿ. ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇರಬೇಕು ಟೈಲರಿಂಗ್ ಕಲಿಯೋಕ್ಕೆ. ಮತ್ತು ನಾನು ಟೈಲರಿಂಗ್ ಅವರು ಹೇಳ್ಕೊಟ್ಟು ಅವ್ರನ್ನೇ ನಾನು ಎಲ್ಪಿಗೆ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆಲ್ಲ ಆ ಥರ ಯಾವ್ದಾದ್ರು ಸಿಚುವೇಶನ್ಗಳು ಬಂದರೆ ಖಂಡಿತವಾಗ್ಲೂ ನನ್ನ ಹತ್ರ ಟೈಲರಿಂಗ್ ಕಲ್ತಿರೋದನ್ನೇ ನಾನು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಬ್ಲೆಸ್ಸಿಂಗು ಸದಾ ನನ್ನ ಮೇಲೆ ಇರಲಿ. ಒಂದು ಒಳ್ಳೆ ಕೆಲಸಗಳು ಮಾಡ್ತಾ ಇರೋದ್ರ ಮೇಲೆ ಮತ್ತು ನನ್ನ ವರ್ಕ್ ನನ್ನ ಸ್ಟಿಚಿಂಗು ಎಲ್ಲದ್ರ ಮೇಲೂ ನನ್ನ ಸಬ್ಸ್ಕ್ರೈಬರ ವಿಶ್ ಅಂತಲೇ ಹೇಳ್ಬೋದು ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ನಾನು. ನೀವು ಕೂಡ ಅಷ್ಟೇ ನಾನು ಹಾಕೋ ವೀಡಿಯೋಸ್ಗಳನ್ನ ಆದಷ್ಟು ಕಡಿಮೆ ಅಂದರೆ ಕಡಿಮೆ ವ್ಯೂಸ್ ಬಂದ್ರೂ ಕೆಲವೊಬ್ಬರು ನೋಡ್ತಾ ಇದ್ದೀರಾ. ವ್ಯೂಸ್ ಮಾತ್ರ ತುಂಬಾ ಕಡಿಮೆ ನನ್ನ ಚಾನಲಲ್ಲಿ. ಅದು ಯಾಕೆ ಏನು ಎಂಥ ವೀಡಿಯೋಗಳು ಹಾಕಿದ್ರು ನನ್ನ ಚಾನಲಲ್ಲಿ ಹತ್ರ ಅಲ್ಲೇ 1 ವರ್ಷದ ಮೇಲಾಯಿತು ಯಾವುದು ವೀಡಿಯೋ ತುಂಬ ನಂದು ಹೋಗೇ ಇಲ್ಲ. ಮಾನಿಟೈಸೇಷನ್ ಆನ್ ಆಗಿ ಕೂಡ ನಂದು ಇನ್ನೂ $10 ಅಷ್ಟೇ ಆಗಿರೋದು. $10 ಈಗ ಮೊನ್ನೆ ಆಯ್ತಷ್ಟೇ. ಜಾಸ್ತಿ ವ್ಯೂಸೇ ಹೋಗಿಲ್ಲ ಅಂದರೆ ಈಗ ಡಾಲರ್ಸ್ಗಳು ಕಂಪ್ಲೀಟ್ ಆಗೋಕ್ಕಾಗುತ್ತಾ? ಹಿಂಗಿರುತ್ತೆ ಯೂಟ್ಯೂಬ್ಗಳಲ್ಲೂ. ನಾನು ಎಡಿಟ್ ಮಾಡಿ ನಾವು ಮಾಡೋ ಕೆಲಸ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಯೂಟ್ಯೂಬಲ್ಲಿ ಹಾಕೋವಂಥದ್ದು. ಬಟ್ ಅದು ಯಾಕೆ ವ್ಯೂಸ್ ಬರಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಇವಾಗ ನೋಡಿ ಫುಲ್ಲು ಕಂಪ್ಲೀಟ್ ಆಯಿತು ಲೀಫ್ನ ಆ ಕಡೆ ಈ ಕಡೆ
ಒಂದು ಬೇಸಾಗಿ ಹಾಕ್ಕೊಂಡಿರೋ ಅಂಥದ್ದು. ಈಗ ನೆಕ್ಸ್ಟು ಈ ಲೀಫ್ ಒಳಗಡೆ ಒಂದು ಡಿಸೈನ್ನ ಮಾಡೋ ಅಂಥದ್ದು. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಸ್ವಲ್ಪ ಲೈಟ್ ಬ್ಲೂ ಅನ್ನಿಸ್ತಾ ಇದೆ ಅಲ್ವ ದಾರ, ನಾನೇ ಹಾಕ್ಕೊಂಡಿರೋ ಅಂಥದ್ದು. ಯಾಕೆ ಅಂದರೆ ಡಾರ್ಕ್ ಬ್ಲೂ ಹಾಕಿದ್ರೆ ಅಷ್ಟೇ ಚೆನ್ನಾಗಿ ಕಾಣಿಸಲ್ಲ. ಇದೇನು ಒಂದು ಲೈಟ್ ಚೂರೇ ಚೂರು ಬಿಡ್ತಾ ಇತ್ತು ಅಷ್ಟೇ. ನಾನೇ ಬೇಕು ಅಂತಲೇ ಹಾಕ್ಕೊಂಡಿರೋ ಅಂಥದ್ದು ನೋಡಿ. ಸೆಂಟರ್ಗೆ ನಾನು ಫುಲ್ ದಪ್ಪದಾಗಿ ಈ ಥರದ್ದೊಂದು ಲೀಫ್ನ ಹಾಕ್ಕೋಬೇಕು. ಮತ್ತು ಆ ಲೀಫಿಗೆ ಮತ್ತೆ ಸಿಲ್ವರ್ ಜರಿ ದಾರದಲ್ಲಿ ಇನ್ನೊಂದು ವರ್ಕ್ನ ಮಾಡಬೇಕು. ಆವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಿಮಗೆ ಗೊತ್ತಾಗ್ತಾಯಿಲ್ಲ, ಈ ವರ್ಕಲ್ಲಿ ಏನು ಗೊತ್ತಾ, ಒಂದೊಂದು ಡಿಸೈನ್ನ ಫಿಲ್ ಮಾಡ್ಕೊಂಡಂಗೆ ಒಂದೊಂದು ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ನೋಡಿ ಕರೆಕ್ಟಾಗಿ ನಾನು ನೆಕ್ಸ್ಟು ಒಂದು ವರ್ಕ್ ಬ್ಲೌಸಿಗೆ ಸ್ಟಿಚ್ ಬ್ಲೌಸಿಗೆ ವರ್ಕ್ ಹಾಕಿರೋವಂಥದ್ದು ಕೂಡ ತೋರಿಸ್ತೀನಿ. ಮತ್ತು ಅದು ಏನು ವೀಡಿಯೋ ಅರ್ಧ ಮಾಡಿಕೊಂಡೆ, ಅದು ಏನು ಫುಲ್ ಇದೆಯೋ ಅಥವಾ ಏನೋ ಅಂತ ಖಂಡಿತ ಗೊತ್ತಿಲ್ಲ. ಆಲ್ರೆಡಿ ಬ್ಲೌಸ್ ಕೊಟ್ಬಿಟ್ಟಿದ್ದೀನಿ. ಹಂಗಾಗಿ ಈ ಥರ ಫಿಲ್ನ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಕರೆಕ್ಟಾಗಿ ಈ ಥರ ಸೆಂಟರ್ಗೆ ಸ್ವಲ್ಪ ದಪ್ಪದಾಗಿ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ಮತ್ತೆ ನಾನು ಅಲ್ಲಿಗೆ ಚಿಕ್ಕ ಚಿಕ್ಕ ಲೀಫು, ತುಂಬ ಚಿಕ್ಕದಂದರೆ ತುಂಬ ಚಿಕ್ಕ ಲೀಫ್ನ ಹಾಕಬೇಕು. ಅದಕ್ಕೆ ಇಲ್ಲಿ ಸ್ವಲ್ಪ ಇದು ಹೈಲೈಟಾಗಿ ಕಾಣಿಸ್ಬೇಕು. ಹಂಗಾಗಿ ಸ್ವಲ್ಪ ದಪ್ಪದಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ಥರ ನಾನು ಮುಂದೆ ಎಕ್ಸ್ಪ್ಲೈನ್ನ ಮಾಡ್ತಾಯಿದ್ದೆ ಅಲ್ವಾ. ಹಂಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಅಷ್ಟೊಂದು ಗ್ರೋತ್ ಅನ್ನೋದು ಇಲ್ಲ. ಬಟ್ ನಾನು ಒಳ್ಳೆ ಕಂಟೆಂಟ್ ವೀಡಿಯೋಗಳನ್ನೇ ಹಾಕ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ಯಾಕೆ ಮುಂದೆ ಹೋಗಲ್ಲ ಅಂತ ನನಗೊಂದು ಖಂಡಿತವಾಗ್ಲೂ ಗೊತ್ತಿಲ್ಲ. ಆದ್ರೂ ಚಾಲೆಂಜ್ ತಗೊಂಡಿದ್ದೀನಿ, ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಚಾಲೆಂಜ್ನ ತೊಗೊಂಡು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಆಲ್ರೆಡಿ ಇದು 24ನೇ ವೀಡಿಯೋ. ಇನ್ನು 5 ವೀಡಿಯೋ ಹಾಕಿದರೆ ಇನ್ನು 6 ವೀಡಿಯೋ ಹಾಕಿದರೆ ನನ್ನ ಚಾಲೆಂಜೇ ಕಂಪ್ಲೀಟ್ ಆಗೋಯಿತು. ಬಟ್ ಎಲ್ಲ ನೋಡ್ತಾ ಇರೋರು ಕಡಿಮೆ ಜನ ನೋಡಿದ್ರು ಪರವಾಗಿಲ್ಲ. ನೋಡ್ತಾ ಇರೋರೆಲ್ಲ ನನ್ನ ವೀಡಿಯೋನ ಒಂದೊಂದು ಲೈಕ್ನ ಮಾಡಿ. ಈ ಥರ ಯಾರಿಗಾದ್ರೂ ವೀಡಿಯೋ ನೋಡೋಕ್ಕೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡಲ್ಲಿ ಶೇರ್ನ ಮಾಡ್ಕೊಳ್ಳಿ. ಆದಷ್ಟು ವೀಡಿಯೋಗೆ ಲೈಕ್ನ ಮಾಡಿ. ನನಗೆ ಕಮೆಂಟ್ ಮಾಡೋರೆಲ್ಲರಿಗೂ ಆದಷ್ಟು ಎಲ್ಲರಿಗೂ ರಿಪ್ಲೈ ನಾನು ಮಾಡಿದ್ದೀನಿ. ಮತ್ತು ಕೇಳಿರೋಂಥ ಕಮೆಂಟಲ್ಲಿ ನಾನು ಎಲ್ಲರಿಗೂ ವೀಡಿಯೋ ಮುಖಾಂತರನೇ ನಾನು ತೋರಿಸಿದ್ದೀನಿ. ಹಂಗಾಗಿ ನೋಡಿ, ಈ ಲೀಫು ಈ ಬ್ಲೂ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸಿಂಪಲ್ಲಾಗಿ ಈ ಡಿಸೈನೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ನಾನು ಈ ಡಿಸೈನ್ ಮಾಡ್ತಾಯಿಲ್ಲ. ನಾನು ಇನ್ನೊಂದು ನೆಕ್ಸ್ಟು ತೋರಿಸ್ತೀನಲ್ವ, ಗೊತ್ತಾಗುತ್ತೆ ನಿಮಗೆ ಏನು ಎತ್ತ ಅಂತ. ಅದನ್ನು ಕೂಡ ಸ್ವಲ್ಪ ನಿಮಗೂ ಬೇಜಾರಾಗಬಾರ್ದು. ಹಂಗಾಗಿ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮಗೆ. ಸಿಲ್ವರ್ ಜರಿ ದಾರ ಹಾಕ್ಕೋಬೇಕು. ಸಿಲ್ವರ್ ಜರಿ ದಾರ ಹಾಕ್ಕೊಂಡು ಇವಾಗ ಒಂದು ವರ್ಕು ಅಂತ ಅಂದರೆ ಎಲ್ಲ ಕಲರ್ಸು ದಾರಗಳು ಚೇಂಜ್ ಮಾಡ್ಕೋಬೇಕು. ಬಾಬಿನ್ ಖಾಲಿ ಆಗ್ತಾ ಇರುತ್ತೆ, ಬಾಬಿನ್ ಸುತ್ಕೋಬೇಕು. ತುಂಬಾ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ನೋಡಿದಷ್ಟು ಸುಲಭ ಅಲ್ಲ ಯಾವ ಕೆಲಸನೂ ಮಾಡೋದು. ಆ ಕೆಲಸ ಮಾಡುವಾಗಲೇ ಅದ್ರ ಕಷ್ಟ ಏನು ಎತ್ತ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಅಲ್ವಾ. ಹಂಗಾಗಿ ಯಾವ ಕೆಲಸನೂ ಅಷ್ಟು ಹಗುರವಾಗಿ ಯಾರೂ ತೊಗೋಬಾರ್ದು. ಎಲ್ಲನೂ ಶ್ರದ್ಧೆಯಿಂದ ನೀಟಾಗಿ ಕಲಿಬೇಕು. ಅಲ್ಲಿ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವೀಡಿಯೋ ಆಫ್ ಆಗಿತ್ತು. ಹಂಗಾಗಿ ಇವಾಗ ನೋಡಿ ನಾನು ಚಿಕ್ಕದಾಗಿ 5 ಲೀಫ್ನ ಈ ಥರ ಹಾಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರಂಟ್ ಡಿಸೈನು. ಮತ್ತು ಅದ್ರದ್ದು ಈಗ ಬ್ಲೂ ಮತ್ತು ಸಿಲ್ವರ್ ಕಲರ್ದು ಸೆಂಟರ್ಗೆ ಒಂದೊಂದು ಸ್ಟೋನ್ಸು ಕೂಡ ಲಾಸ್ಟಿಗೆ ಅಂಟಿಸಿರೋ ಅಂಥದ್ದು, ಅದು ಹಾಕಿಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಅದು ಸಿಲ್ವರ್ ಮತ್ತು ಸ್ಟೋನ್ ಚೈನ್ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ತುಂಬ ರಿಚ್ಚಾಗಿ ಕಾಣಿಸ್ತಾ ಇತ್ತು. ಹಂಗಾಗಿ ಇವಾಗ ನೋಡಿ ಎಲ್ಲ ಡಿಸೈನ್ಸ್ನು ಇದೇ ಥರ ಫಿಲ್ನ ಮಾಡ್ಕೊಂಡು ಹೋಗಬೇಕು. ಫಿಲ್ನ ಮಾಡಿಕೊಂಡು ನಿಮಗೆ ಗೊತ್ತಾಗುತ್ತೆ ನೋಡಿ. ಆಲ್ರೆಡಿ ಎಡ್ಜಿಗೆ ಬಂದಿದ್ದೀನಿ. ನಾನು ಹೇಳಿದ್ನಲ್ವ ವೀಡಿಯೋನ ಸ್ವಲ್ಪ ಲೆಂತಿ ಆಗುತ್ತೆ ಅಂತ ಸ್ವಲ್ಪನೇ ತೋರಿಸಿದ್ದೀನಿ ಅಂತ. ಹಂಗಾಗಿ ಇವಾಗ ನೋಡಿ ಒಂದು ಡಿಸೈನ್ನ ನೋಡಿಕೊಂಡ್ರೆ ನೀವೆಲ್ಲ ಡಿಸೈನ್ಗೂ ಇದೇ ಥರ ಹಾಕ್ಕೊಬರ್ಬೇಕು. ಓಕೆನಾ.
ಇನ್ನು ಅಲ್ಲಿ ದಾರಗಳೆಲ್ಲ ಇದೆ ಅದೆಲ್ಲ ನೀಟಾಗಿ ಟ್ರಿಮ್ನ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೋಬೇಕು. ಲಾಸ್ಟಿಗೆ ಯಾವ ಥರ ಬಂದಿದೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ, ಯಾವ ಥರ ಬಂದಿದೆ ಏನು ಎತ್ತ ಅಂತ. ಬಟ್ ಇದೇ ಥರ ಡಿಸೈನ್ನ ನೀವು ಯಾವ ಶೇಪಿಗೆ ಪಾಟ್ ಶೇಪು ಅಥವಾ ಬೋಟ್ ನೆಕ್ಕು ಎಲ್ಲವೂ ಕೂಡ ಹಾಕೋಬೋದು. ಇವೆಲ್ಲ ಕಸ್ಟಮೈಸ್ ಮಾಡೋ ಅಂಥ ಡಿಸೈನು. ನಾವು ಥ್ರೆಡ್ ವರ್ಕಲ್ಲಿ ಯಾವ ಡಿಸೈನ್ ಯಾವ ಥರ ಬೇಕಾದರೂ ಹಾಕೋಬೋದು. ಕಂಪ್ಯೂಟರ್ ಎಂಬ್ರಾಯ್ಡ್ರಿಲಿ ಆ ಥರ ಅಲ್ಲ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ.